ನಮಸ್ಕಾರ ಸ್ನೇಹಿತರೆ. ಹಿಂದಿನ ಭಾಗದಲ್ಲಿ ನಾವು ರಾಧಾ ಮತ್ತು ಕೃಷ್ಣ ಅವರ ದಿವ್ಯ ಪ್ರೇಮ ತತ್ವವನ್ನು ತಿಳಿದುಕೊಂಡೆವು. ಅದು ಸಾಮಾನ್ಯ ಪ್ರೇಮವಲ್ಲ, ಆತ್ಮ ಮತ್ತು ಪರಮಾತ್ಮನ ಸಂಗಮ. ಹತ್ತಿರ ಇರುವುದಕ್ಕಿಂತ ಹೃದಯದಲ್ಲಿ ಇರುವುದೇ ದೊಡ್ಡದು. ಆ ದಿವ್ಯ ಪ್ರೇಮವೇ ಈಗ ಒಂದು ದೊಡ್ಡ ಪರೀಕ್ಷೆಗೆ ಒಳಗಾಗುತ್ತಿದೆ. ವೃಂದಾವನದಲ್ಲಿ ಆ ದಿನ ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಯಮುನಾ ನದಿಯ ತೀರದಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಹೂಗಳ ಸುಗಂಧ ವಾತಾವರಣದಲ್ಲಿ ಹರಡಿಕೊಂಡಿತ್ತು. ಮರಗಳಲ್ಲಿ ಪಕ್ಷಿಗಳು ಮಧುರವಾಗಿ ಕೂಗುತ್ತಿದ್ದವು. ಗೋಪಾಲಕರು ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಗೋವುಗಳು ನಿಧಾನವಾಗಿ ಮೇಯುತ್ತಿದ್ದವು. ಎಲ್ಲವೂ ಶಾಂತವಾಗಿದ್ದರೂ ಆ ಶಾಂತಿಯೊಳಗೆ ಒಂದು ಅಲಕ್ಷ್ಯವಾದ ಬದಲಾವಣೆ ನಿಧಾನವಾಗಿ ಪ್ರವೇಶಿಸುತ್ತಿತ್ತು. ದೂರದಲ್ಲಿ ಒಂದು ರಥ ವೃಂದಾವನದತ್ತ ಬರುತ್ತಿತ್ತು. ಮಣ್ಣಿನ ದಾರಿಯಲ್ಲಿ ಕುದುರೆಗಳ ಓಟದಿಂದ ಧೂಳು ಎದ್ದು ಕಾಣಿಸುತ್ತಿತ್ತು. ಆ ರಥದಲ್ಲಿ ಕುಳಿತಿದ್ದನು ಅಕ್ರೂರ. ಅವನು ಸಾಮಾನ್ಯ ದೂತನಲ್ಲ, ಅವನು ಕೃಷ್ಣನ ಭಕ್ತ. ಆದರೆ ಅವನ ಮೇಲೆ ಬಂದಿದ್ದ ಕರ್ತವ್ಯ ತುಂಬ ಕಠಿಣ. ಮಥುರಾದ ರಾಜನ ಆದೇಶವನ್ನು ತಂದುಕೊಡುವುದು ಅವನ ಕೆಲಸವಾಗಿತ್ತು. ಮಥುರಾದ ರಾಜ ಕಂಸ ಬಹುಕಾಲದಿಂದ ಒಂದು ಭಯದಲ್ಲಿ ಬದುಕುತ್ತಿದ್ದನು. ದೇವಕಿಯ ಮಗನು ತನ್ನನ್ನು ಸಂಹರಿಸುತ್ತಾನೆ ಎಂಬ ಭವಿಷ್ಯವಾಣಿ ಅವನ ಮನಸ್ಸನ್ನು ಅಲುಗಾಡಿಸುತ್ತಿತ್ತು. ಆದ್ದರಿಂದ ಅವನು ಹಲವು ಬಾರಿ ಕೃಷ್ಣನನ್ನು ಕೊಲ್ಲಲು ಯತ್ನಿಸಿದ್ದನು. ವಿವಿಧ ಅಸುರರನ್ನು ಕಳುಹಿಸಿದ್ದನು. ಆದರೆ ಪ್ರತಿಯೊಂದು ಪ್ರಯತ್ನವೂ ವಿಫಲವಾಯಿತು. ಇದೀಗ ಅವನು ಹೊಸ ಯೋಜನೆ ರೂಪಿಸಿದ್ದನು. ಕೃಷ್ಣ ಮತ್ತು ಬಲರಾಮರನ್ನು ಮಥುರಾಕ್ಕೆ ಕರೆತರುವ ಯೋಜನೆ. ಹೊರಗೆ ಅದು ಒಂದು ಆಹ್ವಾನವಾಗಿದ್ದರೂ ಒಳಗೆ ಅದೊಂದು ಕುಯುಕ್ತಿಯಾಗಿತ್ತು. ಅಕ್ರೂರನು ವೃಂದಾವನಕ್ಕೆ ಬಂದಾಗ ಅವನ ಮನಸ್ಸು ತುಂಬ ಭಾರವಾಗಿತ್ತು. ಒಂದೆಡೆ ಕೃಷ್ಣನನ್ನು ನೋಡುವ ಭಕ್ತಿ ಮತ್ತು ಸಂತೋಷ, ಮತ್ತೊಂದೆಡೆ ಅವನನ್ನು ಅಲ್ಲಿಂದ ದೂರ ತೆಗೆದುಕೊಂಡು ಹೋಗಬೇಕಾದ ನೋವು. ಅವನು ಕೃಷ್ಣ ಮತ್ತು ಬಲರಾಮರನ್ನು ಭೇಟಿಯಾದನು. ಕಂಸನ ಸಂದೇಶವನ್ನು ತಿಳಿಸಿದನು. ಆ ಸುದ್ದಿ ವೃಂದಾವನದಲ್ಲಿ ನಿಧಾನವಾಗಿ ಹರಡಿತು ಮತ್ತು ಆ ಕ್ಷಣದಲ್ಲೇ ವಾತಾವರಣ ಬದಲಾಗತೊಡಗಿತು. ಜನರ ಮುಖದಲ್ಲಿ ಆತಂಕ, ಗೋಪಿಯರ ಮನಸ್ಸಿನಲ್ಲಿ ಅಶಾಂತಿ. ಎಲ್ಲರೂ ಏನೋ ತಪ್ಪಾಗಿದೆ ಎಂಬ ಭಾವನೆಯಲ್ಲಿದ್ದರು. ಆದರೆ ಕೃಷ್ಣ ಮಾತ್ರ ಶಾಂತವಾಗಿದ್ದನು. ಅವನ ಮುಖದಲ್ಲಿ ಒಂದು ಆಳವಾದ ಅರಿವು. ಅವನಿಗೆ ಗೊತ್ತಿತ್ತು, ಇದು ಅವನ ಜೀವನದ ಮುಂದಿನ ಹಂತ ಎಂದು. ಇದು ಅವನ ಧರ್ಮದ ಮಾರ್ಗ ಎಂದು. ಅವನು ಮಥುರಾಕ್ಕೆ ಹೋಗುವುದಾಗಿ ನಿರ್ಧರಿಸಿದನು. ಈ ನಿರ್ಧಾರವು ವೃಂದಾವನದ ಜನರ ಹೃದಯವನ್ನು ಮುರಿದಂತಾಯಿತು. ಗೋಪಿಯರು ದುಃಖದಿಂದ ತುಂಬಿಕೊಂಡರು. ಅವರ ದಿನನಿತ್ಯದ ಜೀವನವೇ ಕೃಷ್ಣನ ಸುತ್ತ ತಿರುಗುತ್ತಿತ್ತು. ಅವನಿಲ್ಲದೆ ವೃಂದಾವನವನ್ನು ಕಲ್ಪಿಸಿಕೊಳ್ಳುವುದೇ ಅವರಿಗೆ ಅಸಾಧ್ಯವಾಗಿತ್ತು. ರಾಧಾ ಈ ಎಲ್ಲವನ್ನು ಶಾಂತವಾಗಿ ನೋಡುತ್ತಿದ್ದಳು. ಹೊರಗೆ ಮೌನವಾಗಿದ್ದರೂ ಕೂಡ ಆಕೆಯೊಳಗೆ ಭಾವನೆಗಳ ಅಲೆಗಳು ಏರುತ್ತಿದ್ದವು. ಪ್ರೇಮ, ನೋವು, ವಿಯೋಗ ಎಲ್ಲವೂ ಒಂದಾಗಿ ಬೆರೆತು ಹೋಗಿದ್ದವು. ಕೃಷ್ಣ ಮತ್ತು ರಾಧೆಯ ನಡುವಿನ ಆ ದಿವ್ಯ ಸಂಬಂಧದಲ್ಲಿ ಮಾತುಗಳಿಗೆ ಜಾಗ ಇರಲಿಲ್ಲ. ಅವರ ಮೌನವೇ ಅವರ ಭಾವನೆಗಳನ್ನು ಹೇಳುತ್ತಿತ್ತು. ವಿದಾಯದ ಕ್ಷಣ ನಿಧಾನವಾಗಿ ಹತ್ತಿರ ಬರುತ್ತಿತ್ತು. ಕೃಷ್ಣ ಮತ್ತು ಬಲರಾಮರು ರಥದಲ್ಲಿ ಏರಲು ಸಿದ್ಧರಾದರು. ಅಕ್ರೂರನು ರಥವನ್ನು ಸಿದ್ಧಪಡಿಸಿದನು. ಆ ಕ್ಷಣದಲ್ಲಿ ವೃಂದಾವನದ ವಾತಾವರಣ ತುಂಬ ಭಾರವಾಗಿತ್ತು. ಯಾರೂ ಈ ವಿಯೋಗವನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿರಲಿಲ್ಲ. ರಥ ಹೊರಟಿತು. ನಿಧಾನವಾಗಿ ಮುಂದೆ ಸಾಗತೊಡಗಿತು. ವೃಂದಾವನದ ಜನರು ಕಣ್ಣೀರಿನಿಂದ ನೋಡುತ್ತಿದ್ದರು. ಗೋಪಿಕೆಯರು ಮನಸ್ಸಿನಲ್ಲಿ ಭಾರವಾದ ದುಃಖವನ್ನು ಅನುಭವಿಸುತ್ತಿದ್ದರು. ರಾಧಾ ಅಲ್ಲೇ ನಿಂತಿದ್ದಳು. ಆಕೆ ಚಲಿಸಲಿಲ್ಲ. ಆದರೆ ಆಕೆಯ ಮನಸ್ಸು ಕೃಷ್ಣನೊಂದಿಗೆ ಹೋಗುತ್ತಿತ್ತು. ರಥ ದೂರವಾಗುತ್ತಾ ಹೋಯಿತು. ದೃಷ್ಟಿಯಿಂದ ಕಾಣೆಯಾಗುವವರೆಗೆ ಎಲ್ಲರೂ ಅದನ್ನು ನೋಡುತ್ತಿದ್ದರು. ಆ ಕ್ಷಣದಿಂದ ವೃಂದಾವನದಲ್ಲಿ ಒಂದು ಖಾಲಿತನ ಉಂಟಾಯಿತು. ಈ ಪ್ರಯಾಣವು ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಲ್ಲ. ಇದು ಒಂದು ಜೀವನದ ಹಂತದಿಂದ ಮತ್ತೊಂದು ಹಂತಕ್ಕೆ ಸಾಗುವ ಬದಲಾವಣೆ. ಮಧ್ಯದಲ್ಲಿ ಯಮುನಾ ನದಿಯ ತೀರದಲ್ಲಿ ರಥ ನಿಂತಿತು. ಅಕ್ರೂರನು ಸ್ನಾನ ಮಾಡಲು ನೀರಿಗೆ ಇಳಿದನು. ಅವನು ನೀರಿನಲ್ಲಿ ಮುಳುಗಿದಾಗ ಅವನಿಗೆ ಒಂದು ದಿವ್ಯ ಅನುಭವ ಉಂಟಾಯಿತು. ಅವನು ಕೃಷ್ಣ ಮತ್ತು ಬಲರಾಮರನ್ನು ದಿವ್ಯ ರೂಪದಲ್ಲಿ ಕಂಡನು. ಅದು ಸಾಮಾನ್ಯ ದೃಶ್ಯವಲ್ಲ, ಅದು ಪರಮಾತ್ಮನ ಸಾಕ್ಷಾತ್ಕಾರ.
ಆ ಕ್ಷಣದಲ್ಲಿ ಅಕ್ರೂರನಿಗೆ ಸ್ಪಷ್ಟವಾಯಿತು, ಕೃಷ್ಣನು ಕೇವಲ ವೃಂದಾವನದ ಬಾಲಕನಲ್ಲ, ಅವನು ದಿವ್ಯಶಕ್ತಿ, ಧರ್ಮವನ್ನು ಸ್ಥಾಪಿಸಲು ಬಂದಿರುವ ಅವತಾರ ಎಂದು. ಅವನು ಭಕ್ತಿಯಿಂದ ತಲೆಬಾಗಿದನು. ಆ ಅನುಭವದ ನಂತರ ಈ ಪ್ರಯಾಣದ ಮಹತ್ವ ಇನ್ನಷ್ಟು ಸ್ಪಷ್ಟವಾಯಿತು. ಇದು ಕೇವಲ ವೃಂದಾವನದಿಂದ ಮಥುರಾಕ್ಕೆ ಹೋಗುವ ಪ್ರಯಾಣವಲ್ಲ, ಇದು ಪ್ರೇಮದಿಂದ ಕರ್ತವ್ಯಕ್ಕೆ, ಭಾವನೆಯಿಂದ ಧರ್ಮಕ್ಕೆ ಒಂದು ಮಹತ್ತರ ಪರಿವರ್ತನೆ. ಸ್ನೇಹಿತರೆ, ಈ ಕತೆ ನಮಗೆ ಒಂದು ಆಳವಾದ ಅರ್ಥವನ್ನು ನೀಡುತ್ತದೆ. ನಿಜವಾದ ಪ್ರೀತಿ ಎಂದರೆ ಹಿಡಿದುಕೊಳ್ಳುವುದು ಅಲ್ಲ, ಬಿಡುವ ಸಾಮರ್ಥ್ಯ. ನಿಜವಾದ ಸಂಬಂಧ ಎಂದರೆ ಹತ್ತಿರ ಇರುವುದು ಅಲ್ಲ, ದೂರದಲ್ಲಿದ್ದರೂ ಹೃದಯದಲ್ಲಿ ಜೀವಂತವಾಗಿರುವುದು. ಮತ್ತು ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಕರ್ತವ್ಯ ನಮ್ಮ ಭಾವನೆಗಳಿಗಿಂತ ದೊಡ್ಡದಾಗುತ್ತದೆ. ಅಂತಹ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.